ಕೃಷ್ಣಮೂರ್ತಿ ಕರೆ ಮಾಡಿದ್ದಾರೆ ಬೆಂಗಳೂರಿನ. ಕೃಷ್ಣಮೂರ್ತಿ ಸರ್ ನಮಸ್ತೆ. ಕೃಷ್ಣಮೂರ್ತಿ ಸರ್ ನಮಸ್ತೆ. ನಿಮ್ಮ ಚಾನಲ್ಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಆಗ್ಲಿ ಸರ್, ಆಗ್ಲಿ ಸರ್. ಇಂಥ ಮನುಷ್ಯತ್ವ ಕೆಲಸ ಮಾಡ್ತಾ ಇದ್ದೀರಲ್ಲ, ನಮ್ಮ ಹೃದಯ ತುಂಬರ್ತಾ ಇದೆ. ನಿಮ್ ತರನೇ ಸರ್ಕಾರಿ ನೌಕರರಿಗೆ ಇದ್ಬಿಟ್ರೆ ನಮ್ಮ ರಾಜ್ಯ ರಾಮರಾಜ್ಯ ಆಗೋದ್ರಲ್ಲಿ ತಪ್ಪಿಲ್ಲ. ಬೆಳಿಗ್ಗೆಯಿಂದ ನೋಡ್ತಾ ನಿಮ್ ಚಾನಲ್ ಅಲ್ಲಿ ಒಬ್ಬೊಬ್ಬರ ಮನೇಲಿ ಎಷ್ಟೆಷ್ಟು ಕೋಟಿ ದುಡ್ಡು ಸಿಗ್ತಾ ಇದೆ, ಎಷ್ಟೆಷ್ಟು ಕೆಜಿ ಚಿನ್ನ ಸಿಗ್ತಾ ಇದೆ, ಎಷ್ಟೆಷ್ಟು ಕೆಜಿ ಬಂಗಾರ ವಜ್ರ ಎಲ್ಲ ಸಿಗ್ತಾ ಇದೆ. ಅವ್ರಿಗೆ ಸ್ವಲ್ಪ ಮನುಷ್ಯತ್ವನೇ ಇಲ್ಲ ಅಲ್ವಾ ಸರ್? ಅವ್ರಿಗೆ ಈ ಸರ್ಕಾರಿ ನೌಕರರಿಗೆ ಮನುಷ್ಯತ್ವನೇ ಇಲ್ಲ. ಒಂದು ವೀಲ್ ಚೇರ್ ಕೊಡ್ತಾ ಇದೀವಿ ಕೃಷ್ಣಮೂರ್ತಿ ಅವರೇ. ನೋಡಿದೆ ಟಿವಿಲಿ ನೋಡ್ಬಿಟ್ಟೆ ಫೋನ್ ಮಾಡಿದ್ ನಾನು. ನನಗೆ ಅವ್ರದ್ದು ಅಕೌಂಟ್ ನಂಬರ್ ಏನಿಲ್ಲ, ನಾನು ಅದಕ್ಕೆ ಕೇಳ್ತಾ ಇರೋದು. ಹರಿಹರದ ಅಕ್ಕಪಕ್ಕದಲ್ಲಿ ಆ ತಾಲೂಕು ಆಸ್ಪತ್ರೆ ಅಕ್ಕಪಕ್ಕದಲ್ಲಿರೋರು ಆ ತಾಯಿ ಹತ್ರಕ್ಕೆ ಹೋಗಿ, ಪಾಪ ಅದು ಒಂದು 10,000 ರೂಪಾಯಿ ನೋಡಿರುತ್ತೋ ಇಲ್ಲೋ ಜೀವಮಾನದಲ್ಲಿ, 500 1000 ಕೊಟ್ಟು ಒಂದು ನನಗೊಂದು ಆಸೆ ಏನಂತಂದ್ರೆ ಒಂದು 10,000 ರೂಪಾಯಿ ನೋಡ್ಬೇಕಾ, ಕೈ ಫುಲ್ ದುಡ್ಡು ಕೊಡಬೇಕು ಅಂತ. ಎಷ್ಟು ವರ್ಷ ಇದ್ದಾರೆ ಸರ್ ಅವರೆಲ್ಲ ನಮ್ಮ ಜೊತೆ? ಎಷ್ಟು ವರ್ಷ ಇರ್ಬೋದು? 2-3 ವರ್ಷ ಇದ್ದಾರೆ ಅಷ್ಟೇ. ಥ್ಯಾಂಕ್ ಯು ಕೃಷ್ಣಮೂರ್ತಿ ಅವರೇ, ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡೋದಕ್ಕಾಗಿ. ಥ್ಯಾಂಕ್ ಯು ವೀಕ್ಷಕರೇ, ಒಂದು ಹೇಳ್ತೀನಿ, ಅವರ 2 ತಿಂಗಳ ದುಡ್ಡು ಬರುತ್ತೆ ಅವರಿಗೆ, ಒಂದು 2 ದಿವಸದಲ್ಲಿ ಬರುತ್ತೆ. ಈ ವೀಲ್ ಚೇರಲ್ಲಿ ಹೋಗುತ್ತೆ, ಅವರ ಇಡೀ ಟ್ರೀಟ್ಮೆಂಟ್ ಕೂಡ ಆಗುತ್ತೆ. ಅವರು ಮನೆ ಕಷ್ಟ, ಅವರನ್ನೊಂದು ವೃದ್ಧಾಶ್ರಮದಲ್ಲಿ ಏನು ವ್ಯವಸ್ಥೆ ಮಾಡಬೇಕು ನಾನು ಕೂಡ ಕೇಳ್ತೀನಿ. ಅದಕ್ಕೆ ದುಡ್ಡಿನ ವ್ಯವಸ್ಥೆ ಮಾಡಬೇಕಿದ್ರೆ ವ್ಯವಸ್ಥೆ ಮಾಡ್ತೀವಿ. ನಾನು ಒಂದೇ ಕೇಳ್ಕೊಳ್ಳೋದು, ಹರಿಹರ ತಾಲೂಕು ಆಸ್ಪತ್ರೆಯಲ್ಲಿ ಆ ತಾಯಿ ಇದ್ದಾರೆ, ಅಕ್ಕಪಕ್ಕದಲ್ಲಿ ತುಂಬ ಅಂಗಡಿ. ಮತ್ತು ನೋಡಿ, ಅವರು ಕೃಷ್ಣಮೂರ್ತಿ ಅವರು ಹೇಳಿದರು, ಇವತ್ತು ಎಲ್ಲ ಎಷ್ಟೆಷ್ಟು ಕೋಟಿಗಟ್ಟಲೆ ದುಡ್ಡು, ಕೋಟಿಗಟ್ಟಲೆ ದುಡ್ಡನ್ನು ಒಳಗಿಟ್ಟಿರ್ತೀರಿ. ಒಂದು ದಾನ ಆದರೂ ಮಾಡ್ಬೋದಲ್ಲ ನಿಮಗೆ? ದಯವಿಟ್ಟು ನಂದೊಂದು ರಿಕ್ವೆಸ್ಟು, ಆ ಅಕೌಂಟ್ ಇದ್ದಿದ್ರೆ ಖಂಡಿತವಾಗ್ಲೂ ಒಂದು 50,000 ಹಾಕಿಸ್ಬಿಡ್ತಾ ಇದ್ವಿ ಹೆಂಗಾದರೂ ಮಾಡಿ. ಅವ್ರ ಹತ್ರ ಅಕೌಂಟ್ ಇಲ್ಲ, ನಾನು ಅದಕ್ಕೆ ಕೇಳಿದೆ. ಅಲ್ಲಿ ಪೋಸ್ಟ್ ಆಫೀಸ್ಗೆ ಬಂದ ದುಡ್ಡನ್ನು ಅವ್ರು ತಗೊಂಡೋಗಿ ಕೊಡಬೇಕಾಗತ್ತೆ. ಆ್ಯಂಡ್ ಎನಿವೇ, ಹರಿಹರ ತಾಲೂಕು ಆಸ್ಪತ್ರೆಯಲ್ಲಿ ಆ ಅಜ್ಜಿ ಇದ್ದಾರೆ. ಅಕ್ಕಪಕ್ಕದಲ್ಲಿ ಯಾರಾದರೂ ಇದ್ದವರು ದಾನಿಗಳು ಆ ಅಜ್ಜಿಗೆ ಸ್ವಲ್ಪ ದುಡ್ಡು ಕೊಡಿ. ಇದು ರೋಟರಿ ಕ್ಲಬ್ ಅವರ ವತಿಯಿಂದ ನಾವು ಇದನ್ನು ಮಾಡಿದ್ದು. ನಾನು ಮೊನ್ನೆ ಕೂಡ ನಿಮ್ಗೆ ಹೇಳಿದ್ದೆ, ಜೋಧ್ಪುರ್ ಲೆಕ್ಸನ್ನು ಮಾಡಿಕೊಡ್ತಾರೆ, ನಂಬರ್ ಕೂಡ ಕೊಟ್ಟಿದ್ದೆ. ಈಗಲೂ ಅದು ನಂಬರ್ ಹಾಕ್ಬೋದಾಗಿತ್ತು ಅವ್ರದ್ದು. ಆಮೇಲೆ ಈ ವೀಲ್ ಚೇರ್ ಇದೆಯಲ್ಲ, ಇದು ಆ ತಾಯಿಗೆ, ಗಿರಿಜಮ್ಮ ಅವ್ರಿಗೆ ಈಗ ಕಳಿಸ್ಕೊಡ್ತೀವಿ. ಆಮೇಲೆ ಇಂಥದ್ದೇ 20 ಜನರಿಗೆ ಫ್ರೀಯಾಗಿ ರಿಪಬ್ಲಿಕ್ ಹಣದಿಂದ ವೀಲ್ ಚೇರ್ ಕೊಡಿಸುವಂಥ ಜವಾಬ್ದಾರಿ ನಮ್ಮದು. ಕೃಷ್ಣಮೂರ್ತಿ ಅಂತವರೆಲ್ಲ ಈ ಕಾರ್ಯಕ್ರಮ ನೋಡಿ ಕಣ್ಣೀರು ಹಾಕಿದರು. ನಾವಿರೋದೇ, ರಿಪಬ್ಲಿಕ್ ಕನ್ನಡ ಇರೋದೇ ನಿಮ್ಮ ಧ್ವನಿಯಾಗಿ ಕಣ್ಣೀರು ಒರೆಸೋದಕ್ಕೆ ಬಿಗ್ ಇಂಪ್ಯಾಕ್ಟ್ ಇರೋದು. ನೀವೆಲ್ಲ ಮನಸ್ಸು ಮಾಡಿದ್ರೆ ಆಗತ್ತೆ ರೀ. ರಾಜಕಾರಣಿಗಳು ಬಗ್ತಾರೆ, ಅಧಿಕಾರಿಗಳು ಬಗ್ತಾರೆ. ಇಂಥ ಕೆಲಸಗಳಿದೆಯಲ್ಲ, ಪುಣ್ಯದ ಕೆಲಸ, ಭಗವಂತನ ಕೆಲಸ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಇಷ್ಟೊತ್ತು ಎಲ್ಲ ಅಧಿಕಾರಿಗಳು ಆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ. ಸಾಧ್ಯವಾದರೆ ಒಂದು ಒಳ್ಳೆ ಸುದ್ದಿ ಬರಲಿ. ಹರಿಹರ ತಾಲೂಕು ಆಸ್ಪತ್ರೆಯಲ್ಲಿ ಆ ತಾಯಿ ಇದ್ದಾರೆ, ಅಕ್ಕಪಕ್ಕದವರು ಹೋಗಿ ಅವರ ಕೈ ತುಂಬ ದುಡ್ಡು ಕೊಟ್ಟು ಬನ್ನಿ. ಸಾಧ್ಯವಾದರೆ ಒಂದು ಪುಣ್ಯದ ಕೆಲಸ.